ತೆಗಿತಾ ಇದ್ದೀರಾ, ಜೀವನೋಪಾಯವನ್ನ ಕಸ್ಕೊಂತಾ ಇದ್ದೀರಾ, ರಾಜ್ಯ ಸರ್ಕಾರದ ಹಕ್ಕುಗಳನ್ನ ಮೊಟಕುಗೊಳಿಸ್ತಾ ಇದ್ದೀರಾ. ಇದೇ ರೀತಿ ನಡೆಸೋದು ಸರ್ಕಾರಗಳು. ಕಂಪ್ಲೀಟ್ಲಿ ಅನ್ಕಾನ್ಸ್ಟಿಟ್ಯೂಷನಲ್. ಈ ವಿ ರಾಮ್ಜಿ ಅಂದ್ಬಿಟ್ಟು ಇವ್ರು ಬಿಲ್ ತಂದಿದಾರಲ್ಲ, ಇದರಿಂದ ಗ್ರಾಮೀಣ ಮಟ್ಟದಲ್ಲಿ ನಿರುದ್ಯೋಗ ಸಮಸ್ಯೆ ಹೆಚ್ಚಾಗುತ್ತೆ. ನಾನು ಹೇಳ್ದಂಗೆ ಈ ದೊಡ್ಡವ್ರ ಹೊಲದಲ್ಲಿ ಹೋಗಿ ದುಡಿಬೇಕು, ವಿತೌಟ್ ವೇಜಸ್ ಎಕ್ಸ್ಪ್ಲಾಯ್ಟೇಷನ್ ಆಗುತ್ತೆ. ಮಿನಿಮಮ್ ವೇಜಸ್ ಅಂತ ಏನ್ ನೀವು ಗ್ರಾಮೀಣ ಮಟ್ಟದಲ್ಲಿ ನಾವು ಕಾಣ್ತಾ ಇದೀವಿ, ಅದು ಸಂಪೂರ್ಣವಾಗಿ ಮನೆ ಮಾಚುತ್ತೆ. 58% ಇಡೀ ಮನ್ರೇಗಾನಲ್ಲಿ ದುಡಿಯೋದು ಹೆಣ್ಮಕ್ಳು. ಈಗ ನಿಮ್ಗೆ ಕೆಲಸನೇ ಇಲ್ಲ ಅಂದ್ರೆ ನಾರ್ಮೇಟಿವ್ ಅಲೋಕೇಶನ್ ಅಂತೆ, ನೋಟಿಫೈಡ್ ಏರಿಯಾಸ್ ಅಂತೆ, PM ಗತಿಶಕ್ತಿ ಅಂತೆ, ಇದು ಮಾಡಿದಾಗ ಪಾರ್ಟಿಸಿಪೇಷನ್ ಕಮ್ಮಿ ಆದಾಗ ಹೆಣ್ಮಕ್ಳು ಪಾರ್ಟಿಸಿಪೇಷನ್ ಕಮ್ಮಿ ಆಗುತ್ತೆ, ಮಹಿಳೆಯರ ಪಾರ್ಟಿಸಿಪೇಷನ್ ಕಮ್ಮಿ ಆಗುತ್ತೆ. ಇವಾಗ 58% ಅವ್ರು ನಡೀತಾ ಇರೋದು ಇವತ್ತು. ಮತ್ತೆ ದಲಿತ ಮತ್ತು ಆದಿವಾಸಿ ಕುಟುಂಬಗಳಿಗೂ ಕೂಡ ಆದಾಯ ಕಮ್ಮಿ ಆಗುತ್ತೆ, ಅವ್ರ ಪಾರ್ಟಿಸಿಪೇಷನ್ ಕಮ್ಮಿ ಆಗುತ್ತೆ. ಯಾಕಂದ್ರೆ ಪೈಪೋಟಿ ನಡೀತದೆ. ಮತ್ತೆ ನೀವು ಪಂಚಾಯತ್ ಏನು ಇಂಪ್ಲಿಮೆಂಟಿಂಗ್ ಏಜೆನ್ಸಿ, ಯಾರು ಕಾಂಟ್ರಾಕ್ಟರ್ ಇಂಪ್ಲಿಮೆಂಟಿಂಗ್ ಏಜೆನ್ಸಿ ತರ ಮಾಡ್ತಾ ಇದ್ದೀರಾ, ಒಂದು ಥರ್ಡ್ ಪಾರ್ಟಿ ತರ ಮಾಡ್ತಾ ಇದ್ದೀರಾ ಪಂಚಾಯತ್. ಮತ್ತೆ ಪಂಚಾಯತಿನ ಅಧಿಕಾರಗಳನ್ನ ನೀವು ಕಸ್ಕೊಂತಾ ಇದ್ದೀರಾ.